ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬೇಸಿಗೆಗಂತೂ ಮಾಡಿಸಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಬೇಲದಣ್ಣಿಂದ ಪಾನಕ ಹೇಗೆ ಮಾಡೋದು ಅಂತ ನೋಡೋಣ. ಇದು ಶ್ರೀರಾಮನವಮಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ ಒಂದು 3 ಬೇಲದಣ್ಣ ತೊಗೊಂಡಿದ್ದೀನಿ. ಇದೆಲ್ಲ ಕಡೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಮತ್ತು ಒಂದು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, ಒಂದೇ ಒಂದು ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಮೊದಲಿಗೆ ಬೆಲ್ಲನ ಕುಟ್ಕೊಂಡು ಪುಡಿ ಮಾಡಿಕೊಂಡು ಮೊದಲಿಗೆ ಕರ್ಗಕ್ಕೆ ಹಾಕ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ತುಂಬಾ ಸಣ್ಣದಾಗಿ ಕುಟ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಪುಡಿ ಬೆಲ್ಲ ಇಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಇವತ್ತು ಇದಿತ್ತು, ಅದಕ್ಕೋಸ್ಕರ ಇದರಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಥರ ಒಂದು 2 ಲೀಟ್ರ್ ನೀರು ತೊಗೊಂಡಿದ್ದೀನಿ ನಾನು. ಒಂದು 2 ಲೀಟ್ರ್ ನೀರಿಗೆ ಬೆಲ್ಲನ ಹಾಕಿ ಮೊದಲಿಗೆ ಕರ್ಗಕ್ಕೆ ಇಟ್ಕೊತಾ ಇದ್ದೀನಿ. ಇದರಲ್ಲಿ ಯಾವುದೇ ಕಸರೆ ಏನೂ ಇಲ್ಲ. ನೀರಿಗೆ ಹಾಕಿ ಕರ್ಗಕ್ಕೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ. ನಂತರ ಅದಕ್ಕೆ ಏಲಕ್ಕಿ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಿಟಿಕೆ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಚೆನ್ನಾಗಿ ಕೈ ಆಡಿಸ್ಬೇಕು, ಯಾಕೆಂದರೆ ಬೆಲ್ಲ ಬೇಗ ಕರಗಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಕರಗುತ್ತೆ ಅಂತ ಅಷ್ಟೇ. ಇವಾಗ ನಾವು ಬೇಲದಣ್ಣು ತೊಗೊಂಡಿದ್ವಲ್ಲ, ಬೇಲದಣ್ಣ ಒಂದು ಕಲ್ಲಿಂದ ಕುಟ್ಟಿದ್ರೆ ಓಪನ್ ಆಗುತ್ತದು. ಓಪನ್ ಮಾಡಿಕೊಂಡು ಅದರೊಳಗಿರೋ ಪಲ್ಪ್ಸ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ನೀವು ಬೇಸಿಗೆಯಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬೇಸಿಗೆಗೆ ನೀರಿನ ಐಟಮು ನಮ್ಮ ದೇಹಕ್ಕೆ ಜಾಸ್ತಿ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ರೆಸಿಪಿನೂ ಕೂಡ ನೀವು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ 3 ಬೇಲದಣ್ಣನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಈ ಥರ ಪಲ್ಪ್ಸ್ನ ಒಂದು ಸ್ಪೂನ್ನ ಸಹಾಯದಿಂದ ಬೇರೆ ಮಾಡಿ ಇಟ್ಕೊತಾ ಇದ್ದೀನಿ. ಈ ಹಣ್ಣು ಬಂದ್ಬಿಟ್ಟು ಹುಳಿ ಅಂಶದ್ದು, ಅದಕ್ಕೆ ಹುಳಿ ಅಂಶದ್ದು ಯಾವುದು ಬೇರೆ ಹಾಕ್ತಾಯಿಲ್ಲ ನಾವು. ಇದೇ ಹಣ್ಣಿಂದನೇ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. ಇವಾಗ ಬೆಲ್ಲದ ನೀರು ಮಾಡಿಟ್ಕೊಂಡಿದ್ವಲ್ಲ, ಅದೇ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ನಾರು ಥರ ಬರುತ್ತೆ, ಆ ನಾರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಬೀಜ ಕೂಡ ಇರ್ತವೆ, ಬೀಜ ಕೂಡ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಕೈಯಲ್ಲೇನೆ ಚೆನ್ನಾಗಿ ಕಿವುಚಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ನೀರು ಬರುತ್ತಲ್ಲ, ಆ ನೀರನ್ನ ಇವಾಗ ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಹಾಕಿರೋ ಬೆಲ್ಲದ ಕ್ವಾಂಟಿಟಿ ಕರೆಕ್ಟಾಗಿದೆ. ಬೆಲ್ಲದ ಕ್ವಾಂಟಿಟಿ ಏನಾದರೂ ನಿಮಗೆ ಸ್ವಲ್ಪ ಕಮ್ಮಿ ಅನಿಸಿದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಸಕ್ಕರೆಯಲ್ಲಿ ಆದಷ್ಟು ಮಾಡ್ಕೊಂಡು ಕುಡಿಬೇಡಿ, ಬೆಲ್ಲದಲ್ಲಿ ಮಾಡಿದ್ರೇ ರುಚಿ ಜಾಸ್ತಿ. ನೋಡಿ, ಈಗ ರೆಡಿಯಾಗಿದೆ. ನಾನಿಲ್ಲಿ ಸೋಸಿಲ್ಲ, ನೀವು ಬೇಕಾದರೆ ಸೋಸ್ಕೊಂಡು ಕೂಡ ಕುಡಿಬೋದು. ಹಾಗೆಯೇ ಪಲ್ಪ್ಸು ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೇ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.